ಕೆ ಹೇಮಾನಾಯಕ್ ಜಾನೆಕುಂಟೆ ತಾಂಡದಲ್ಲಿ ಸರಿಯಾದ ಅಭಿವೃದ್ಧಿ ಆಗ್ತಾ ಇಲ್ಲ. ಚರಂಡಿಗಳು ಹಂಗೆ ಬಿದ್ದಿದ್ದೇವೆ ಎಲ್ಲಿ ಬೇಕಾದಲ್ಲಿ. ಹಾಗೂ ನೀರು ಕೆಮಿಕಲ್ಲಿದ್ದ ಭಾಳ ತೊಂದರೆ ಆಗ್ತಾಯಿದೆ ಮಕ್ಕಳಿಗೆ ಹಾಗೂ ಜನಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದರ ಬಗ್ಗೆ ಗಮನ ಯಾವುದೇ ಅಧಿಕಾರಿಗಳು ಬಂದು ಗಮನ ತೋರಿಸ್ತಾ ಇಲ್ಲ. ಬೆಳಗಲ್ ಪಂಚಾಯತಿ ಕಡೆಯಲ್ಲಿದ್ದ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಬಿಲ್ಗಳು ಮಾಡಿ ಈ ತಾಂಡದ ಅಭಿವೃದ್ಧಿ ಬಗ್ಗೆ ತೋರಿಸ್ತಾ ಇದ್ದಾರೆ. ಕೇಳಕ್ಕೆ ಹೋದರೆ ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಅಂಥೇಳಿ ಪಿ ಡಿ ಒಗಳು ಹಾಗೂ ಸೆಕ್ರೆಟ್ರಿಗಳಾಗಲಿ ಇಲ್ಲಿನ ಸದಸ್ಯರಾಗಲಿ ಎಲ್ಲರೂ ಅದೇ ರೀತಿ ವರ್ತನೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಗಮನ ತಗೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಹಾಗೂ ಇದು ಕೊಳಾಯಿ ಹಾಕಿದ್ದಾರೆ ಸ್ವಚ್ಛ ನೀರಿಂದು. ಆ ಗಂಗಾ ಜಲದಲ್ಲಿ ನೀರು ಆ್ಯಕ್ಚುಲಿ ಫಿಲ್ಟ್ರ್ ನೀರು ಬಿಡ್ತಿದ್ವು ಅಂಥೇಳಿ ಕೊಳಾಯಿ ನೀರು ಬಿಟ್ಟು ಜನಗಳಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಅದರ ಬಗ್ಗೆ ಕೂಡ ಗಮನ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳಾಗಲಿ ಸಿ ಒಗಳಾಗಲಿ ಅವರಿಗೆ ಕೇಳ್ಕೊಳ್ತಿದ್ದೇವೆ. ಪಂಚಾಯತಿ ₹1 ಅಭಿವೃದ್ಧಿ ಮಾಡದೆ ಅವರು ಪೋಕ್ಸ್ ಬಿಲ್ ಮಾಡಿ ತಗೊಳ್ತಾ ಇದ್ದಾರೆ. ಇದರ ಬಗ್ಗೆ ಭಾಳ ಎಚ್ಚರಿಕೆಯಲ್ಲಿದ್ದ ತಾವು ಗಮನಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಜಾನೆಕುಂಟೆ ತಾಂಡ. ನನ್ನ ಹೆಸರು ಸೀತಾಬಾಯಿ. ನಮಗೆ ನೀರಿನ ಸಮಸ್ಯೆ ಆಗಿದೆ. ಇದು ಟ್ಯಾಂಕಿ ಕಟ್ಟೋದ್ರಿಂದ ನಮಗೆ 2 ತಿಂಗಳಾಯಿತು. ನಮಗೆ ನೀರಿಂದ ಎಲ್ಲ ಹುಡುಗರು ಸಣ್ಣ ಸಣ್ಣ ಹುಡುಗರು ಅಲರ್ಜಿ ಆಗ್ತಾಯಿದೆ. ದೊಡ್ಡವ್ರಿಗೂ ಎಲ್ಲ ನಮ್ಮ ಸ್ಕಿನ್ ಅಲರ್ಜಿ, ಎಲ್ಲರಿಗೂ ಸ್ಕಿನ್ ಅಲರ್ಜಿ ಆಗ್ತಾಯಿದೆ ಸರ್. ನೀರಿಗೂ ಚೆಲ್ಲಕ್ಕಿಲ್ಲ, ನಮಗೆ ಜಾಗಗೂ ಇಲ್ಲ, ಒಳ ಚರಂಡಿಗೂ ಇಲ್ಲ. ನಮಗೆ ನೀರು ಬಂದಾಗ್ಲಿಂದ ಕುಡಿತಾ ಇದ್ದೀವಲ್ಲ ಸರ್, ಎಲ್ಲರಿಗೂ ಸುಸ್ತಾಗ್ತಾಯಿದೆ ಸರ್. ಮನುಷ್ಯರು ಯಾರು ಬೇಸಿಲ್ಲ, ಆರಾಮಿಲ್ಲ. ಎಲ್ಲರಿಗೂ ಹೇಳ್ತೀವಿ, ನಂಬರಿಗೆ ಹೇಳ್ತಾ ಇದ್ದೀವಿ ಸರ್. ಎಲ್ಲರಿಗೂ ಹೇಳಿದ್ರು ಯಾರು ಕಿಯಾಗ ಹಾಕೊಂಬ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ ಮಾಡ್ತೀವಿ ಅಂತ ಇದ್ದಾರೆ, ಮಾಡ್ತಾ ಇಲ್ಲ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಹೆಸರು ಕಾವೇರಿ ಬಾಯಿ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲಾ, ಜಾನೆಕುಂಟೆ ತಾಂಡ. ನೀರಿನ ಸಮಸ್ಯೆ ಭಾಳ ಆಗಿದೆ ನಮ್ಮೂರಲ್ಲಿ. ಎಲ್ಲ ಸ್ಕಿನ್ ಅಲರ್ಜಿ ಆಗ್ತಿದೆ ಮತ್ತು ಏರ್ಸ್ ಎಲ್ಲ ಉದುರ್ತಿದ್ದಾವೆ. ಭಾಳ ಸಮಸ್ಯೆ ಆಗಿದೆ ಚಿಕ್ಕ ಹುಡುಗರಿಗೆಲ್ಲ. ನಮಗೆ ಅಲ್ಲಿಪುರ್ ನೀರು ಬೇಕಾಗಿದೆ ಮತ್ತು ಒಳ ಚರಂಡಿ ವ್ಯವಸ್ಥೆ ಬೇಕಾಗಿದೆ ನಮಗೆ. ಇಲ್ಲೇ ಬೋರ್ವೆಲ್ ನೀರು ಬರ್ತೆ, ಅಲ್ಲಿ ಟ್ಯಾಂಕಿ ಮಾಡಿದ್ದಾರೆ, ಅಲ್ಲಿಂದ ನೀರು ಬಿಡ್ತಿದ್ದಾರೆ. ಇಲ್ಲ, ಚೆನ್ನಾಗಿಲ್ಲ. ಆ ನೀರಿಂದ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಆಗ್ತಿದೆ, ಅಲರ್ಜಿ ಆಗ್ತಿದೆ, ಭಾಳ ಫುಲ್ ಪ್ರಾಬ್ಲಮ್ ಆಗ್ತಿದೆ. ಆ ನೀರು ಬೇಡ ನಮಗೆ, ಅಲ್ಲಿಪುರ್ ನೀರೇ ಬೇಕಾಗಿದೆ. ಇಲ್ಲೆಲ್ಲ ಕಾರ್ಖಾನೆ ಇರೋದ್ರಿಂದ ನಮಗೆಲ್ಲ ಫುಲ್ಲು ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗ್ತಿದೆ. ಏನಾದರೂ ಸ್ವಲ್ಪ ಕೆಲಸ ಮಾಡಿದ ಮೇಲೆ ಒಂದು 5 ನಿಮಿಷಕ್ಕೆಲ್ಲ ಧೂಳ ಬಂದುಬಿಡುತ್ತೆ ಭಾಳ. ಊರಲ್ಲಿರುವ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಏನೂ ರೆಸ್ಪಾನ್ಸ್ ತೊಗೋತಿಲ್ಲ. ಏನು ಹೇಳಿದ್ರು ಏನು ಬಂದರೂ ಏನು ಕೇಳೋದು ಇಲ್ಲ. ಏನಾಗಿದೆ ಏನಿಲ್ಲ ಅಂಥೇಳಿ, ನೀರಿನ ವ್ಯವಸ್ಥೆ ಏನಾಗಿದೆ ಏನಿಲ್ಲ ಅಂತಲೂ ಏನೂ ಕೇಳೋದಿಲ್ಲ. ಮತ್ತು ಒಳ ಚರಂಡಿ ವ್ಯವಸ್ಥೆ ನಮಗೆಲ್ಲ ನೀರು ಚೆಲ್ಲೋಕ್ಕೆ ಜಾಗ ಇಲ್ಲ. ಅಲ್ಲಿ ಎಲ್ಲ ಮುಂದೆ ಎಲ್ಲ ಬೈತಾರೆ, ಜಗಳ ಮಾಡ್ತಾರೆ, ಎಲ್ಲ ಫುಲ್ ಇದು ಆಗ್ತಿದೆ ನಮಗೆ ಸರ್. ಬಗಲಿಗೆ ಸ್ಕೂಲ್ ಬಗಲಿಗೆ ಅಗಲ ಬಗಲಿಗೆ ಭಾರಿ ಗಲೀಜಿದೆ. ನೀರಿರಲಿ ಏನಿರಲಿ ಅಂದರೂ ಕೂಡ ಸೊಳ್ಳೆ ಕಾಟ ಜಾಸ್ತಿ ಇದೆ. ಅಂದರೂ ಕೂಡ ರೆಸ್ಪಾನ್ಸ್ ಮಾಡಲ್ಲ. ಪಿ ಡಿ ಒ ಇರಲಿ, ಸೆಕ್ಯೂರಿಟಿ ಇರಲಿ, ಮೆಂಬರು ಹೇಳಿದರು, ಮೆಂಬರು ಅವ್ರು ಹೋಗಿ ಅವ್ರದ್ದು ಹೇಳಿದ್ರು ಕೂಡ ರೆಸ್ಪಾನ್ಸ್ ತೊಗೊತ ಇಲ್ಲ ಅವ್ರ ಮಾತು ಕೂಡ. ಅಂದರೂ ಹುಡುಗರಿಗೆ ಒಂದಿಗೊಂದು ಜ್ವರ ಇದು ಮಾಡಿಕೊಂಡು ಸ್ಕೂಲಲ್ಲಿ ಕೆಮ್ಮೋದು, ಹುಡುಗರಿಗೆ ಭಾರಿ ತೊಂದರೆ ಆಗ್ತಿದೆ ಸರ್. ನನ್ನ ಹೆಸರು ಪಾಂಡುನಾಯ್ಕ, ಜಾನೆಕುಂಟೆ ತಾಂಡ ಸದಸ್ಯರು. ಇಲ್ಲಿ ಊರಲ್ಲಿ ಭಾಳ ಕಂಪ್ಲೇಂಟ್ ನಮ್ಮ ಮೇಲೆ ಬಂದು ಮನೆ ಹತ್ರ ಬಂದು ಜಗಳ ಮಾಡ್ತಾ ಇದ್ದಾರೆ. ಯಾರೂ ರೆಸ್ಪಾನ್ಸ್ ಇಲ್ಲ. ನಾವು ಪಿ ಡಿ ಒಗೆ ಹೇಳಿದ್ರೆ ಪಿ ಡಿ ಒ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸೆಕ್ರೆಟ್ರಿ ಹೇಳಿದ್ರೆ ಸೆಕ್ರೆಟ್ರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜನಗಳು ಬಂದು ಭಾಳ ಗ್ಲೀಸ್ ಮಾತು ಭಾಳ ಬೈತಾ ಇದ್ದಾರೆ ನಮ್ಮಲ್ಲಿ. ಏನು ಹೇಳಿದ್ರು ಎಲ್ಲ ಅಧಿಕಾರಿಗಳನ್ನು ಹೇಳಿದ್ರೆ ಅಧಿಕಾರಿ ರೆಸ್ಪಾನ್ಸ್ ಇಲ್ಲ. ಕರೆಂಟ್ ಪ್ರಾಬ್ಲಮ್ಮು, ನೀರಿನ ಪ್ರಾಬ್ಲಮ್ಮು, ಓವರ್ ಟ್ಯಾಂಕ್ ಕಟ್ಟಿದ್ದಾರೆ. ಜಲ್ ಜೀವನ್ ಮಿಷನ್ ಅಂತೇಳಿ ತಂದು ಅದನ್ನು ಮಾಡಿದ್ದಾರೆ. ಓವರ್ ಟ್ಯಾಂಕ್ ಕ್ಲೀನ್ ಮಾಡಿಲ್ಲ. ಕೆಮಿಕಲ್ ಹಾಕಿ ಕಟ್ಟಿರುತ್ತಾರೆ ಟ್ಯಾಂಕು, ಅದನ್ನು ಕ್ಲೀನ್ ಮಾಡಿಲ್ಲ. ಮಾಡಿ ಹಂಗೆ ಡೈರೆಕ್ಟು ವಾಟ್ರ್ ಮ್ಯಾನು ಸರಿಗಿಲ್ಲ. ವಾಟ್ರ್ ಮ್ಯಾನು ಅಂಗವಿಕಲರು, ಅವರು ಏನು ಮಾಡ್ತಾರೆ, ಬಟನ್ ಒತ್ತಾರೆ, ಬರ್ತಾರೆ, ಕುಂತ್ಕೊಂಡ್ಬಿಡ್ತಾರೆ. ಉಳಿದಿದ್ದು ಏನೂ ಪ್ರಾಬ್ಲಮ್ ನೋಡೋಲ್ಲ. ಮತ್ತು ಅದ್ರ ಕೆಮಿಕಲ್ ಆಗಿರೋ ಟ್ಯಾಂಕ್ ಕ್ಲೀನ್ ಮಾಡಿ ನೀರನ್ನು ಬಿಟ್ಟಿಲ್ಲ, ಹಂಗೆ ಡೈರೆಕ್ಟ್ ನೀರನ್ನು ಬಿಟ್ಟಿದ್ದಾರೆ. ಭಾಳ ಸಮಸ್ಯೆ ಇದೆ ಸರ್. ಯಾರು ಅಧಿಕಾರಿನ ಹೇಳಿದ್ರು ಅಧಿಕಾರಕ್ಕೆ ಕಿವಾಗ ಹಾಕೊಂತ ಇಲ್ಲ. ಸಣ್ಣ ಮಕ್ಕಳನ್ನ ಭಾಳ ಅಲರ್ಜಿ ಆಗಕತ್ತಿದೆ. ಹುಡುಗರನ್ನ ಮನುಷ್ಯರನ್ನೂ ಅಲರ್ಜಿ ಆಗಕತ್ತಿದೆ, ಸಣ್ಣ ಮಕ್ಕಳನ್ನೂ ಅಲರ್ಜಿ ಆಗಕತ್ತಿದೆ. ಹೆಣ್ಮಕ್ಳು ಅವೆಲ್ಲ ಮೈಯೆಲ್ಲ ಕೆದರ್ಕೊಂತ ಇದ್ದಾರೆ, ಕೂದಲೆಲ್ಲ ಕಿತ್ತು ಬರ್ತಾ ಇದ್ದಾವೆ.
ಭಾಳ ಸಮಸ್ಯೆ ನಮಗೆ ಬಂದು ಇಲ್ಲಿ ಊರರೆಲ್ಲ ನಮಗೆ ಟಾರ್ಚರ್ ಕೊಡ್ತಾರೆ. ನಾವು ಹೋಗಿ ಅಧಿಕಾರಿಗಳಿಗೆ ಹೇಳಿದ್ರು ಮಾತು ಯಾರೂ ಕೇಳ್ತಾ ಇಲ್ಲ. ಹಾಂ, ಇದೇ ಕಾರಣಕ್ಕೆ ಭಾಳ ನೋವಾಗಿದೆ ಸರ್. ಇವು ಕೆಲವೊಂದು ಫ್ಯಾಕ್ಟ್ರಿ ಧೂಳು ಬರ್ತಾ ಇದೆ. ಅವು ಯಾರು ಹೇಳಿದ್ರು ನಮ್ಮ ಅಧಿಕಾರಿ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು DC ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮತ್ತೆ ಕಂಪ್ಲೇಂಟ್ ಲೆಟ್ರ್ ಕೊಡಂದ್ರೆ ಕೊಡ್ತೀವಿ ಸರ್. ಅದನ್ನು ಪಂಚಾಯತಿಗೂ ಲೆಟ್ರ್ ಹಾಕಿದ್ದೀವಿ, ಎಲ್ಲ ಹಾಕಿದ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಸ್ವಲ್ಪ ನಿಮ್ಮ ಗಮನಕ್ಕೆ ತಂದೀವಿ, ನೀವೊಂದು ಸ್ವಲ್ಪ ಅದನ್ನು ಇದಾಗಿ ಕ್ರಮ ತಗೊಳ್ರಿ ಸರ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.